ನಂದು ನಾರಾಯಣ ಮಂಡೆ ತಿಂತಾಯ. ನಮಸ್ಕಾರ ನಾರಾಯಣ ತಲೆ ತಿಂತಾಯ. ಎಂತ ಮೇಡಮ್, ತಲೆ ತಿಂತಾಯ ಅಲ್ಲ, ಮಂಡೆ ತಿಂತಾಯ. ಮಂಡೆ ತಿಂತಾಯ, ಸಾರಿ ಸಾರಿ. ಪುಕ್ಕಟೆ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಿಂದ ಮಾತಾಡ್ತಿದ್ದೀರಾ? ಬಾಯಿಂದ. ಇದೇನ್ರಿ ಬಾಯಿಂದ ಅಲ್ದಿರ ನೀವು ಮೂಗಿಂದ ಮಾತಾಡ್ತಾರ? ನೀವು ಯಾವ ಊರಿಂದ ಮಾತಾಡ್ತಿದ್ದೀರಾ ಅದೇಳಿ. ಹಂಗ ನಾ ಮಂಗಳೂರಿಂದ. ಮಂಗಳೂರಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಫೋನ್ ಮಾಡ್ತಾ ಇದ್ದೀನಿ. ಆಗಲ್ಲ, ನಿಮ್ಮ ಉದ್ಯೋಗ ಏನು, ಏನ್ ಕೆಲಸ ಮಾಡ್ತೀರಾ? ಓ ಹಂಗೆ ಹೇಳಿ ಶಾಸ್ತ್ರಿಗಳೇ, ನಾನು ಇಲ್ಲಿ ಮಂಗಳೂರಲ್ಲಿ ಈ ಸರ್ಕಾರಿ ಕಚೇರಿಲೆ ಕಿರಿಯ ಗುಮಸ್ತ. ನನ್ನ ಬಾಸ್ ನಂಗೆ ಇಲ್ಲಿ ತುಂಬಾ ಕಿರಿಕಿರಿ ಮಾಡುದು ಮಾರೇನೆ. ಅವ್ರಿಗೆ ಇಲ್ಲಿಂದ ಯಾವಾಗ ವರ್ಗ ಆಗುತ್ತಂತ ಸ್ವಲ್ಪ ನೋಡಿ ಹೇಳ್ತೀರಾ? ಅರ್ಥ ಆಯ್ತು, ಮಾಮೂಲ್ ಪ್ರಾಬ್ಲಮ್ ಇದು. ಕಿರಿಯ ಗುಮಾಸ್ತರಿಗೆ ಮೇಲಾಧಿಕಾರಿ ಕೊಡ್ತಿರೋ ಕಿರಿಕಿರಿ. ಸರಿ, ಕಿರಿಕಿರಿ ಅಂದ್ರೆ ಯಾವ ತರಪ್ಪ? ಅಯ್ಯೋ ಎಂತ ಹೇಳುದು ಮಾರಾಯ, ಬರೀ ಮಾನಸಿಕ ಹಿಂಸೆ. ಆಫೀಸಿಗೆ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿ ಹೋದ್ರೆ ಯಾಕೆ ಲೇಟು, ಸಂಜೆ ಅರ್ಧ ಗಂಟೆ ಬೇಗ ಬಿಟ್ರೆ ಯಾಕೆ ಬೇಗ, ಕೆಲಸ ಮಾಡದೆ ಇದ್ರೆ ಯಾಕೆ ಕೆಲಸ ಮಾಡುದಿಲ್ಲ. ಭಾರಿ ಒಟ್ಟಲ್ಲಿ ಕಿರಿಕಿರಿ ಪಿರಿ ಚೋರೆ ಮಾರಾಯ. ಬಹಳ ಅನ್ಯಾಯ ಆಯ್ತು ಬಿಡಿ. ಈಗ ನಿಮ್ಮ ಬರ್ತ್ಡೇ ಹೇಳಿ ಸ್ವಲ್ಪ. ನಿಜವಾದ ಹುಟ್ಟಿದ ದಿನ ನಂದು 1968 ಏಪ್ರಿಲ್ 1. ಕಚೇರಿ ದಾಖಲೆಗಳ ಪ್ರಕಾರ 1965 ಏಪ್ರಿಲ್ 1. ಪರವಾಗಿಲ್ಲ ಪರವಾಗಿಲ್ಲ, 2-3 ದಿನ ಏನು ವ್ಯತ್ಯಾಸ ಆಗಲ್ಲ. ನೋಡ್ತೀನಿ ತಡೀರಿ. ಇಲ್ಲ, ನಿಮ್ದು ಜನ್ಮ ಕುಂಡ್ಲಿ ಏನೋ ದೋಷ ಕಾಣ್ತಿಲ್ಲ, ವಾಸ್ತು ದೋಷ ಏನಾದ್ರು ಉಂಟಾ ನೋಡ್ತೀನಿ. ನೀವು ಯಾವ ದಿಕ್ಕಕ್ಕೆ ತಲೆ ಹಾಕೊಂಡು ಮಲ್ಕೋತೀರಾ? ಮನೆಯಲ್ಲ ಆಫೀಸ್ ಅಲ್ಲ? ಆಫೀಸಲ್ಲೂ ಮಲ್ಕೋತೀರಾ? ಮನೆಯಲ್ಲಿ ನಾನು ದಕ್ಷಿಣ ದಿಕ್ಕಾಗೆ, ಆಫೀಸಲ್ಲಿ ಉತ್ತರ ದಿಕ್ಕಾಗೆ. ಓಹೋ, ಹಾಗಾದ್ರೆ ಒಂದ್ ಕೆಲಸ ಮಾಡಿ. ಎಂತ ಮತ್ತೆ ಕೆಲಸ ಮಾಡಿ ಬಾಸ್ ತರ ಹೇಳ್ತೀರಲ್ಲ? ಅಲ್ಲರಿ, ನಾನ್ ಹೇಳೋದು ನೀವು ವಾಸ್ತು ದೋಷ ನಿವಾರಣೆ ಆಗ್ಬೇಕಲ್ವಾ, ಅದಕ್ಕೊಂದು ಕೆಲಸ ಮಾಡಿ ಅಂತ ಹೇಳ್ತೀನಿ. ನೀವು ಆಫೀಸಲ್ಲೂ ದಕ್ಷಿಣ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೊಳ್ಳಿ, ಆಯ್ತಾ? ಅವಾಗ 6 ತಿಂಗಳಲ್ಲಿ ನಿಮ್ ಬಾಸ್ ಇದಾರಲ್ಲ, ಅವ್ರು ಯತಂಡಿ ಆಗ್ಬಿಡ್ತಾರೆ. ಆಮೇಲೆ ಅವ್ರ ಜಾಗಕ್ಕೆ ಅಯ್ಯೋ ಪಾಪ ಅನ್ನೋ ತರ ಒಬ್ರು ಬಾಸ್ ಬರ್ತಾರೆ. ಆಮೇಲೆ ನಿಮ್ಮ ತೊಂದರೆ ಎಲ್ಲ ಹೋಗಿ ನೀವು ನಿರ್ವಿಘ್ನವಾಗಿ ನಿಮ್ಮ ನಿದ್ದೆ ಮುಂದುವರಿ. ಹಂಗೆ ಮಾಡ್ತೆ ಶಾಸ್ತ್ರಿಗಳೇ, ತುಂಬಾ ಥ್ಯಾಂಕ್ಸ್.